ನಮಗಿರಕಿ ಒಬ್ಬೇಕೆ ಮಗಳು ಈಗ ಬದ್ ರೊಕ್ಕ ಎಲ್ಲ ಮಂದಿ ಖರ್ಚು ಮಾಡಿದ್ರ ನಾಳೆ ನಮ್ಮ ಮಗಳ ಮದುವೆಗೆ ಏನ್ ಮಾಡುದ್ರಿ? ಪದ್ಮಾವತಿ, ನಮಗೇನು ಇಲ್ಲ ಅಂತ ಮಾತಾಡ್ತೇನ? ದೇವ್ರ ನಮ್ಗೆ ರಗಡ್ ಕೊಟ್ಟನ. ಬಾರನೆ ನಾವ್ ಇಟ್ಕೊಂಡು 4ನೇ ಮಂದಿಗೆ ದಾನ ಮಾಡಿದ್ರ ನಮ್ಗೇನು ಕಮ್ಮಿ ಆಕೈತೆ ರೀ? ಇದ್ದಿದ್ದೆಲ್ಲ ಖರ್ಚು ಮಾಡ್ಕೊಂತ ಹೋದ್ರ ನಾಳೆ ಏನು ಇರ್ಲಾರಂಗ ಆಕೈತಿ. ಅಲ್ಲ ಪದ್ಮಾವತಿ, ನಮಗಿರಕಿ ಒಬ್ಬೇಕಿನ ಮಗಳು, ಆಕಿನ ರಾಜನಂತ ಮಣಿತನ ಕೊಟ್ಟ ಮದುವೆ ಮಾಡಿಬಿಡೋಣ. ಆಮೇಲೆ ಏನೈತಿ, ಇದ್ದಟ್ರಾಗ ನಾನು ನೀನು ಹೋಗೋನು, ಇದ್ದಿದ್ದ ಆ ಮನುಷ್ಯಗಳು ಹಂಚ್ಕೋತಿರೋನು. ಅಪ್ಪ ನೀ ಯಾವಾಗ ನೋಡಿದ್ರು ನನ್ ಚಿಂತೆನೆ ಮಾಡ್ತಿಲ್ಲ ಯಾಕ? ಅಲ್ವಾ, ನಿನ್ನ ಸಣ್ಣ ವಯಸ್ಸೈತಿ, ನಿನ್ಗೇನು ತಿಳಿದಿಲ್ಲ. ನಾಳೆ ವಯಸ್ಸಿಗೆ ಬರೋಣ ಎಲ್ಲ ನಿನಗ ಅರ್ಥಕ್ಕೈತಿ. ಅಲ್ವಾ, ನಿಮ್ಮವ್ ನೋಡಿದ್ರ ಆಳ ಕಾಳುಗಳಿಗೆ 10 ರೂಪಾಯಿ ಖರ್ಚು ಮಾಡ್ಬಿಡತ್ತಾಳ. ಇಟ್ಟು ದೊಡ್ಡ ಬಾರ್ದಾನಿ ನಾವ್ ಹೆಂಗ್ ಜಕ್ಕೊಂಡು ಹೋಗೋದಾಕೈತ್ವಾ? ನಿಮ್ಮವ್ಗೆ ಯಾವಾಗ್ಲೂ ನಿನ್ನ ಮದಿದು ಒಂದ ಚಿಂತೆ, ಮತ್ತೆ ನಿಲ್ಲಿಕ್ಕಿಗೆ. ಅವ್ವ ಯಾಕೆ ಮಂದಿ ಖರ್ಚು ಮಾಡ್ಬೇಡಂತಿ? ಅಲ್ವಾ, ಮನ್ಯಾಗ 108 ಆಳುಗಳು, ಅವ್ರಿಗೆಲ್ಲ ಕಾಳ ಕಡಿ ರೊಕ್ಕ ಕೇಳದಟ್ಟೆ ಕೊಡ್ತಾನ ನಿಮ್ಮಪ್ಪ. ಯಾರು ದುಡಿತಾರೋ ಬಿಡ್ತಾರವ, ನಾವು ಹುಷಾರ್ಲ ಇರ್ಬೇಕು. ಏ ಪದ್ಮಾವತಿ, ಇವೆಲ್ಲ ಮಾತ ಯಾವ ಆಳುಗಳ ಕೆಲ್ಸೊಂಡವ? ಇವೆಲ್ಲ ಮಾತ ಮನ್ಯಾಗ ಮಾತಾಡ್ಬೇಕು. ಅವ್ರು ದುಡ್ಲಿಕ್ಕಂದ್ರ ನಮ್ಮನಿ ಕಸ ಎತ್ತಿಡುವಾಗುದಿಲ್ಲ ನಮಗ್. ನಂಗೆ ತಿಳಿದಟ್ಟು ಹೇಳ್ತೀನ್ರಿ, ಎಲ್ಲ ನಿಮ್ಗೆ ಬಿಟ್ಟಿದ್ದು. ಗೌಡ್ರ 4 ದಿನ ಎಲ್ಲಿ ಕಾಣವಲ್ರಿ, ನಮ್ಗೇನು ವ್ಯವಸ್ಥೆ ಮಾಡವಲ್ರಿ. ಏನ್ಪ ಸೋಮು, ಹೊಲ್ದ ಕೆಲಸ ಹೊಲ್ದಾಗ ಇರಾಕತ್ತೀರಿ, ವಾರಕ್ಕೊಮ್ಮೆ ಮನ್ಯಾಗ ಏನ್ರ ವ್ಯವಸ್ಥೆ ಮಾಡ್ತೀರಿ. ಚಿಕನ್ ಊಟ ಅದು ಇದು ಬಾಯ್ ಹೊಲ್ಸಾಗೈತೋ. ನೀವು ಒಂದಿನ ಹೊಲ್ದ ಕೆಲಸ ಬಿಟ್ಟ ಏನ್ರ ವ್ಯವಸ್ಥೆ ಮಾಡ್ರಲ್ಲ ಇಲ್ಲೇ. ಗೌಡ್ರ ನಾವೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ಮಾಡ್ತೇವ್ರಿ, ಆದ್ರೆ ಇಲ್ಲಿ ಏನ್ರ ಅಡಿಗೆ ಅದು ಮಾಡ್ಬೇಕಂದ್ರೆ ಗೌಡ್ತರು ಸಿಟಿ ಬಂದಂಗೆ ಮಾಡ್ತಾರ್ರಿ. ಭೀಮು, ಗೌಡ್ತರ ಮನ್ಯಾಗ ಹೋಳ್ಗಿ ತುಪ್ಪ ಹಾಲ ಹೈನ ಉಂಡೋರ್ದವ್ರ, ಆದ್ರ ನಾವು ಖಾರ ಉಪ್ಪ ತಿಂದವ್ರದೇವಿ. ಇವತ್ತು ಸಂಜೆ ಮುಂದೆ ಇಲ್ಲಿ ಅಡಿಗೆ ಮಾಡ್ರಿ, ಶಿಸ್ತಾಗ ಚಿಕನ್ ಉಣ್ಣೋತ್ ಎಲ್ಲರೂ. ಗೌಡ್ರ ನೀ ಯಾವಾಗಲೂ ದಿಲ್ದಾರ ಇರ್ತಿರಲ್ರಿ, ನಿಮ್ಮ ಮನ್ಯಾಗ ದುಡ್ಯಾಕತ್ತಿದ್ದು ನಮ್ದು ಪುಣ್ಯ ರೀ. ನೋಡಪ್ಪ ಸೋಮು, ಇರುತ್ತಾಗ ಏನೈತಿ, ನಾವು ನಮ್ಮವ್ರು ಅನ್ನೋದು ಉಪಗಾರ ಹಿಡಿಬೇಕು. ನಿಮ್ಗೇನ್ರ ಕಾಸ್ಟ್ ಇದ್ರ ಬಾಯ್ ಬಿಟ್ಟು ಕೇಳೋದು ಬರ್ರಿ, ಮರ್ಜಿ ಮುರಿದು ಕುಂದ್ರಬೇಕು ಹೋಗ್ಬೇಡ್ರಿ. ಗೌಡ್ರ ಮನಿ ಒಂದು ಭಾಳ ಹಳಿದಾಗೈತೆ, ಕಟ್ಟಿಸ್ಬೇಕಂತ ಮಾಡೀನಿ. ಒಂದೇಟು ಯುಗಾದಿಗೆ ಕೈ ಹಿಡ್ಯಾಕತ್ರಿ. ಭೀಮು, ಇದನ್ನ ಯಾಕೆ ಮರ್ಜಿ ಮುರಿದು ಕೇಳ್ತೀವೋ? ಯುಗಾದಿಗೆ ಯಾಕ? ಸಂಜೆ ಮುಂದೆ ಬಂದು ಭೇಟಿ ಆಗೋ, ಈಗಿಂದ ಕಟ್ಟಕ್ಕೆ ಚಲೋ ಮಾಡ. ಗೌಡ್ರ ಇದ ಮಾತ ಕೇಳೇಬೇಡ ಅಂತ ಹೇಳಿ 1.5-2 ತಿಂಗಳ ಟೈಮ್ ತಗೊಂಡವ. ಈ ನಿಮ್ಮ ಮಾತು ಕೇಳಿ ಭಾಳ ಖುಷಿ ಆತ್ರಿ. ಅಲ್ಲೋ ಸೋಮು, ಬಾರಿಕಲ್ಲ ನಾವು ನೀವು ಅಣ್ಣತಮ್ಮರತ್ಲೆ ಬಂದೀವಿ, ಇದನ್ನ ಬೇಕು ಬೇಡ ಕೇಳೋದ? ಇನ್ನ ಏನ್ ಬೇಕು ಕೇಳ್ರಿ, ಯಾವಾಗ್ಲೂ ಈ ಗೌಡ ನಿಮ್ ಸಂಬಂಧ ಇರ್ತಾನ ಏನ? ಅಣ್ಣ, ಇಂಡಿಯಾದಾಗ ಈಗ ಎಲ್ಲರೂ ರೊಕ್ಕ ಮಾಡಾಕತ್ತಾರ. ಅದು ಹೆಂಗಪ್ಪ ಅಂದ್ರೆ www.lotus365.com ಇಂದ. ಇದು ಇಂಡಿಯಾದ ಫಸ್ಟ್ ಲೈಸೆನ್ಸ್ ಗೇಮಿಂಗ್ ಕಂಪ್ನಿ ಐತಿ. ಈಗ ನೀವು ರಿಜಿಸ್ಟರ್ ಮಾಡ್ರಿ www.lotus, ಮತ್ತ 365 ರೂಪಾಯಿ ಬೋನಸ್ ಪಡಿತೀರಿ. ಫಸ್ಟ್ ಡಿಪಾಸಿಟ್ %100 ಬೋನಸ್. ಈ ಸದ್ಯ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ. ಈ ಆಫರ್ ಜೀವನದಾಗ ಹೊಳಿ ಬರೋದಿಲ್ಲ. ನೀವು ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್, ಸಾತ್ ಮೇ ಗೋವಾ, ಇದರಿಂದ ಜಬರ್ದಸ್ತ್, ಲೈವ್ ಗೇಮ್, 3 ಪತಿ, ರೂಲೆಟ್, ಅಂದ್ರಬಾರ, ಪೋಕರ್, ಲಕ್ಕಿ 7 ಮತ್ತು 32 ಕಾರ್ಡ್ಸ್, ಇವೆಲ್ಲ ಗೇಮ್ಗಳು ಈ ಲಿಂಕ್ನಾಗ ಸಿಗ್ತಾವ. ಈಗ ರಿಜಿಸ್ಟರ್ ಮಾಡ್ರಿ. ಈಗ ನನ್ನ ಫೇವ್ರೇಟ್ ಆಟ ಅಂದ್ರಬಾರ, ಒಳಗೆ ಬೀಳ್ತೈತೋ ಅಥವಾ ಹೊರಗೆ ಬೀಳ್ತೈತಿ ಹೇಳುದು ಕರೆಕ್ಟ್ ಆಗಿದ್ರೆ ನೀವು ಹಣ ಗೆಲ್ಲುವಿರಿ. 24 hours ಎನಿ ಟೈಮ್ ವಿತ್ಡ್ರಾ ಮಾಡ್ಕೋಬಹುದು, ಎನಿ ಟೈಮ್ ಎನಿವೇರ್. ಇದು ಇಂಡಿಯಾದ ಮೊದಲ ರಿಜಿಸ್ಟರ್ ಆ್ಯಪ್ ಐತಿ, ಮತ್ತು ತಾನಾಗೆ ಆಟೋಮೆಟಿಕ್ ಡಿಪಾಸಿಟ್ ಆಗ್ತೈತಿ. ಮತ್ತು ವಿತ್ಡ್ರಾ ಮಾಡ್ಕೊಳಕ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ನೀವು ಫ್ರೀ ಆಗಿ ವಿತ್ಡ್ರಾ ಮಾಡ್ಕೋಬಹುದು. ನೀವು ಗೆದ್ದಿದ ರೊಕ್ಕ ಯಾವುದೇ ಇರಲಿ, ಅದಕ್ಕೆ ಟ್ಯಾಕ್ಸ್ ಇರುದಿಲ್ಲ. ಮತ್ತೆ ತಡ, ಕೂಡಲೇ www.lotus365.com ಅನ್ನು ಕ್ಲಿಕ್ ಮಾಡಿ ಆಟ ಆಡಿ ಹಣ ಗೆಲ್ಲಿ. ಹಿಂದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಗೌಡ್ರು ಇದ್ದವ್ರದಾರ, ರೊಕ್ಕದ ಬ್ಯಾನಿ ಇಲ್ಲ ನೋಡೋಟ. ಅಲ್ಲಿ ಭೀಮು, ಅವ್ರಿಗೆ ತಳದಿಂದ ಸೌಕರ್ಯ ಇರ್ತೈತಿ, ಅವ್ರಿಗೆ ಶಿಟ್ಟ ಸೊಕ್ಕ ಹೊಟ್ಟೆ ಇರಂಗಿಲ್ಲ. ಅವ್ರಿಗೆ ಯಾರದಾರ ಬಿಡಪ್ಪ, ಇರಕ್ಕೆ ನಾವು ಒಬ್ಬಕ್ಕೆ ಹೆಣ್ಮಗಳ. ನಾಳೆ ಎಲ್ಲ ಮಾಡಿದ್ರು ಅವ್ರು ಎಳೆಗ ಮಾಡೋದಲ್ಲ. ನಾಳೆ ಹಳ್ಯಾಗ ಏನ್ ಮಾಡೋದೈತೆ ಅಂತ ಹೇಳಿ ಅದಕ್ಕೆ ಆಳುಗಳನ್ನ ಇಟ್ಟು ಪ್ರೀತಿ ನೋಡ್ಕೋತಾರ. ಇಲ್ಲಿ ಬಿಡಪ್ಪ, ಗೌಡ್ರು ಸಂಜೆಗೆ ವ್ಯವಸ್ಥೆ ಮಾಡತ್ ಹೇಳಲ್ಲ, ನಾವು ಚಂತನ ದಗದ ಮಾಡಿ ಕಿಶಿಂದ ಸಂಜೆಗೆ ವ್ಯವಸ್ಥೆ ಮಾಡೋಣ. ನಾ ಎಲ್ಲ ತಯಾರು ಮಾಡ್ಕೋಕ್ ಬಾ. ವರ್ಷ 200 ಚೀಲ ಆಗೋ ಜೋಳ ಈ ಸಲ 100 ಚೀಲ ತಂದೆಚ್ಚರಿ. ಪದ್ಮಾವತಿ, ಯಾವಾಗ ನೋಡಿದ್ರು ಆಳುಗಳ ಮ್ಯಾಲ ಡೌಟ್ ಪಟ್ರ ನಾಳೆ ಮನ್ಯಾಗ ಒಂದ್ ಆಳು ಸಿಗೋದ್ರ ಕೆಲಸ ಮಾಡಾಕ. ನೀ ತಲೆ ಕೆಡ್ಸೋದಲ್ದ ನಮ್ ಸತಿ ತಲೆ ಕೆಡಿಸಿಡ್ತಿ. ರೀ, ನಿಮ್ಗ ರೊಕ್ಕ ಖರ್ಚು ಮಾಡೋದು ಗೊತ್ತೈತಿ, ಒಳ್ಳೆ ಲೆಕ್ಕ ತಕೊಂಡದು ಗೊತ್ತಿಲ್ಲ ನಿಮ್ಗೆ. ಪದ್ಮಾವತಿ,
ನಾವು ಹೊಲದ ಕಡೆ ಹೋಗೋರಲ್ಲ, ಹೊಲದ ಮಾರಿ ನೋಡಿದವ್ರಲ್ಲ, ಹೊಲ ಎಟ್ಟೈತೆ ಅನ್ನೋದು ಗೊತ್ತಿಲ್ಲ. ಅಂಥದ್ರಾಗ ಆಳುಗಳು ಹೊಲ ಬಿತ್ತಿ ರಾಬ ಮಾಡಿ ಮನೆಗೆ ತಂದ ರಾಶಿ ಹಚ್ತಾರಂದ್ರ ಇದು ಪುಣ್ಯ ಅಲ್ಲೇನ? ಏನೇನ ವರ್ಷಕ್ಕಿಂತ ವರ್ಷ ಕಮ್ಮಿ ಹಾಕೊಂತ ಹೊಂಟ್ರ ಮುಂದೇನು ಇರ್ಲಾರಂಗ ಆಕೈತಿ. ಪದ್ಮಾವತಿ, 100 ಚೀಲ 200 ಚೀಲ ಜ್ವಾಳ ಹಾಗೆದಾಗ ನುಷಿ ಎತ್ ಹೊಂಟವು. ಅಂಥದ್ರಾಗ ದುಡಿಯೋರಿಗೆ ಆಳುಗಳಿಗೆ ಹೊಲ ಮನೆ ಇಲ್ಲಾರವ್ರಿಗೆ ಕೊಟ್ರ ಪುಣ್ಯಾರ ತಡ್ತೈತಿ. ರೀ, ಈಗಿನ ಕಾಲದಾಗ ಪಾಪ ಪುಣ್ಯ ಲೆಕ್ಕ ಹಿಡಿತೀರೇನು? ಅಲ್ಲ, ಹಿಂದಕ್ಕೆ ನಮ್ಮ ಮುತ್ಯಾಗಳು ಮಾಡಿದ ದಾನ ಧರ್ಮಕ್ಕೆ ನಮಗೆ ಪುಣ್ಯ ತಟ್ಟೈತಿ. ಈಗ ನಾವು ದಾನ ಧರ್ಮ ಪುಣ್ಯದ ಕೆಲಸ ಮಾಡಿದ್ವಿ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಳು ಕಾಲಿಗೆ ತಡ್ತೈತಿ. ರೀ, ಆಗಿದ್ ಮಂದಿನೇ ಬೇರೆ, ಈಗಿದ್ ಮಂದಿನೇ ಬೇರೆ. ನಿಮ್ಗೇನ್ ಹೇಳೋದೈತಿ? ಏನು ಹೇಳಿದ್ರು ತಿಳ್ಕೊಳಕ ತಯಾರಿಲ್ಲಲ್ಲ ಒಟ್ಟ. ಅಲ್ಲೋ ಗೌಡ್ರು ಈಗ ಖುಷಿ ಒಳಗಿದ್ರೆ ನೀವು ಸ್ವಲ್ಪ ಏನಾರು ಒಕ್ಕಾಗಿಕ್ಕ ಬೇಡಬೇಕಿಲ್ಲ? ಅಲ್ಲಿ ಭೀಮು, ನೀನು ಮನೆಗೆ ಸ್ವಲ್ಪ ಮಾತಾಡಿದ್ವಿ, ಇಬ್ರು ಏನು ಮಾತಾಡೋದತ್ತ ಗೊತ್ತಾಗ. ಏ ಮರೆ, ಅವ್ರೇನು ರಗಡಿ ಇದ್ದವ್ರು ಅದಾರ, ಏನು ಹುಚ್ಚಿದಿ ನೀನು? ಈಗ ಹಿರಿ ಟೈಮ್ ಕಿರಿಬತ್ತೆ. ಅಲ್ಲಿ ಭೀಮು, ಗೌಡ್ರು ಕೇಳಿದ್ರೆ ನಮಗಿಲ್ಲತ್ತಾರನ, ಯಾವುದಕ್ಕೂ ಅತ್ಯಾಶೆ ಪಡಬಾರ್ದು. ಏ ಮರೆ, ಅವರು ದೊಡ್ಡ ಮಂದಿ, ತಾಸಿನ ಬುದ್ಧಿ ತಾಸಿ ಇರಂಗಿಲ್ಲ. ಈಗ ಹಿರಿ ಟೈಮ್ಗೆ ಹಿರಿದ ಕಡ್ಯಾಕಾಗ್ಬೇಕ. ಅಲ್ಲ, ವರ್ಷ 200 ಚೀಲ ರಾಶಿಗೆ ಮನ್ಯಾಗ ಒಯ್ದು ಹಚ್ತಿದ್ವಿ. ಈ ಸಲ ಬರೀ 100 ಚೀಲ ಒಯ್ದು ಹಚ್ಚಿವಿ. ಇನ್ನೂ 100 ಚೀಲದ ಲೆಕ್ಕನೇ ಕೇಳಿದ್ರು ಗೌಡ್ರು. ಮತ್ತು ಅವ್ರಿಗೆಲ್ಲ ಏನು ಕೇಳೋದು? ಸೋಮು, ಅವ್ರ ಆಸ್ತಿ ಎಟ್ಟೈತೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಈ 100 ಚೀಲ ಲೆಕ್ಕ ಏನು ಕೇಳ್ತಾರ ಅವರು? ಇವು 100 ಚೀಲ ಜೋಳ ಒಯ್ದು ಮಾರಿದ ಬೇಷ ಐತೆ, ನಮಗೆ ಕೈಗೆ ಬೈಗೆ ರೊಕ್ಕ ಐತೆ. ನಾಳೆ ಈ ಸುದ್ದಿ ಯಾರ ಕಿವಿಗೆ ಮುಡ್ತಂದ್ರೆ ನಮಗೆ ಕೆಟ್ಟ ಹೆಸರಲ್ಲನು. ಕೆಟ್ಟ ಹೆಸ್ರಲ್ಲಪ್ಪ, ಉಣ್ಣುವಾಗಳ ಕಾಲಿಲೆ ಒದ್ದಂಗ ಆಕೈತಿ. ಅವರ ಈ ದೊಡ್ಡ ಸುದ್ದಿನ ಗೊತ್ತಾಗಲಿಲ್ಲಲ್ಲ, ನೀವೇ ನಿಕಟ್ ತೋಟದ ಕಡೆ. ಅಲ್ಲಪ್ಪ, ಗೌಡ್ರು ನಿಮ್ ಮ್ಯಾಗ ಇಡ್ಲಾರಷ್ಟು ನಂಬಿಕೆನೇ ಇಟ್ಟಾರ. ಅವ್ರ ನಂಬಿಕೆ ಹಾಳು ಮಾಡಿ ಇಂಥ ದಗ್ದ ಮಾಡಕ್ಕ ನಾಚಿ ಬರಲ್ಲ ನಿಮಗ? ಅವರ್ ಇದೊಂದ್ಸಲ ಏನೋ ಮಣ್ತಿನಿ ಕೆಲಸ ಮಾಡ್ಯಾವ್ರಿ. ಈ ಸುದ್ದಿ ಗೌಡ್ರ ತಕ ಒಯ್ಬೇಡ್ರಿ. ಅವರ ಗೌಡ್ರು ನಮ್ಮ ಮ್ಯಾಗ ಇಲ್ಲಾರ್ದಷ್ಟು ನಂಬಿಕೆ ಇಟ್ಟಾರೆ. ಈ ಸುದ್ದಿ ಅವ್ರಿಗೆ ಏನಾರ ಗೊತ್ತಾತಂದ್ರೆ ಬೇಡ್ರಿ, ನಿಮ್ಮ ಕಾಲು ಬೀಳ್ತೀವಿ. ಈ ಸುದ್ದಿ ಅವ್ರಿಗೆ ಹೇಳಕ್ ಹೋಗ್ಬೇಡ್ರಿ. ಸರಿಪಾ ಸೋಮು, ಏನ್ ಮಾರು ಹೋಗೈತಂತೇಳಿ ಕಾಳಿ ಬೀಳಾಕ್ ಬಂದಿ? ಅವರ ಇನ್ನು 7 ಜನ್ಮಕ್ಕೂ ಇಂಥ ಹೊಲಸ ಕೆಲಸ ನಾವು ಮಾಡಂಗಿಲ್ರಿ. ಈ ಸುದ್ದಿ ಗೌಡ್ರ ಮುಂದೆ ಹೇಳ್ಬೇಡ್ರಿ. ನಮ್ಮಪ್ಪ ನಿಮಗೆ ಎಲ್ಲ ಕೇಳೋಗಿಂತ ಮೊದ್ಲೇನೆ ಕೊಟ್ಟಾನ, ಅಂಥವ್ರಿಗೆ ಮೋಸ ಮಾಡತ್ತೀರಿ? ಸೋಮು, ಭೀಮು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಈ ವಿಷಯ ಗೌಡ್ರಿಗೆ ತಿಳಿಸ್ತೇನೆ. ಅವರ ನಿಮ್ಮನ್ನ ತಾಯಿ ಅಂತ ತಿಳ್ಕೊಂಡಿವಿ, ಇಂಥದಾಗ ಮಾಡಕ್ ಹೋಗ್ಬೇಡ್ರಿ. ಮಕ್ಕಳಂತ ತಿಳ್ಕೊಂಡು ನೀವು ಹೆತ್ತವ್ರಿಗೆ ಹುಳಿಂಡ ಕೊಡ್ತೀರಲ್ಲಪ್ಪ. ಅವರ ಇನ್ನು 7 ಜನ್ಮಕ್ಕೂ ಇಂಥ ಕೆಲಸ ಮಾಡಂಗಿಲ್ರಿ. ಆದ್ರೆ ಈ ಸುದ್ದಿ ಮಾತ್ರ ಗೌಡ್ರಿಗೆ. ನಿಮ್ಮ ಮಾತೆಲ್ಲ ಹೊಟ್ಟೆಗೆ ಇಟ್ಕೊಂಡು ಗೌಡ್ರು ಮೋಸ ಮಾಡಂದ್ರೆ ಅವ ಆಳ್ಗಳು ಇಂಥ ಜಗಳ ಮಾಡಿದ ಅಪ್ಪನ ಮುಂದೆ ಹೇಳ್ಬೇಡ. ಯಾಕವ? ಸುಮ್ಮನೆ ಜಗಳ ಹಾಕವ, ಅಪ್ಪ ಹೇಳ್ಬೇಡ. ಅಲ್ಲವಾ, ಇಂಥವೆಲ್ಲ ಬಿಟ್ಟು ಕುಂತ್ರೆ ನಾಳೆ ದುಡ್ಡು ಹಾಕು. ನಿಂಗೇನು ಗೊತ್ತಾಗಲ್ಲ. ಬಾ ಸುಮ್ಮ. ಯಾಕ ಪದ್ಮಾವತಿ ಇಟ್ಟು ಅವಸರ ಬರಾಗತಿ? ರೀ, ಇನ್ನ ಈ ಆಳ್ಗಳು ನಂಬ್ಕೊಂತ ಕುಂತ್ರ ನಮ್ಮನ್ನ ಬೀದಿ ವಿಕಾರಿ ಮಾಡ್ತಾರ. ನಿನಗ ಬ್ಯಾರೆ ಚಿಂತೆ ಏನೂ ಇರುದಿಲ್ಲೇನ? ಒಟ್ಟ ಆಳುಗಳ ಕಂಡ್ರ ಸೇಲಾರಂಗ ಮಾಡಾಕತ್ತಿ ಒಟ್ಟ. ಹೌದಪ್ಪ, ಅವ ಹೇಳೋದು ಮಾತು ಖರೇನೇ ಐತಿ. ಏನವ ಮಗಳ ನೀ ಹಿಂಗಣ್ಣಾಕತಿ ಹೊತ್ತ? ಏನಾತ್ ಪದ್ಮಾವತಿ, ಹೊಡೆದ್ರೆ ಹೇಳ. ರೀ, ನಿಮಗ್ ಗೊತ್ತಿಲ್ಲರಾಗ ನಿಮ್ ಕಣ್ಣಾಗ ಮಣ್ಣು ಹೋಗ್ಯಾಕ ಕೊಟ್ಟಾರ. ಯಾರ? ಮತ್ಯಾರಿ? ಆ ಸೋಮು ಭೀಮು. ಹೌದಪ್ಪ, ನಮಗೆ ಗೊತ್ತಿರ್ಲಾರಂಗ 100 ಚೀಲ ಜೋಳ ತುಡುಗ್ ಮಾಡ್ಯಾರ. ಪದ್ಮಾವತಿ ಏನು ಹೇಳಕತ್ತಾಳ? ಸೋಮು ಭೀಮು ಇಂಥ ದಗ್ದ ಮಾಡೋದಾ? ಹೌದ್ರಿ, ನಾವು ನಂಬಿದ್ದಿಲ್ಲ. ಆದ್ರೆ ತೋಟದ ಮನ್ಯಾಗ ಅವ್ರವ್ರ ಮಾತಾಡಕತ್ತಿದ್ರೆ. ಗೌಡ್ರ ಆಳುಗಳು ಇಂಥ ದಗದ ಮಾಡ್ರಂತ ಊರಾಗ ಏನ್ರ ಗೊತ್ತಾದ್ರ ನಮ್ಮ ಮನೆ ಮರ್ಯಾದೆನ ಹೋಗೋದು. ಸೋಮು ಭೀಮನ್ ಜೊತೆ ನಾನ ಮಾತಾಡ್ತೀನಿ. ಮಾತಾಡೋದೇನೈತ್ರಿ? ಮೊದಲ ಮನೆ ಬಿಟ್ಟು ಹೊರಗೆ ಹಾಕ್ರಿ. ಹಿಂಗೆ ಮಾತಾಡೋದು ತಪ್ಪಕೈತೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಸಿಟ್ಟಿನ ಕಾಯಾಗ ಬುದ್ಧಿ ಕೊಡಬಾರ್ದು. ನಾ ಮಾತಾಡ್ತೀನಿ, ನೀನು ನಡಿ ಒಳಗೆ ಹೋಗೋ. ಒಳಗೆ
ಸೋಮು ಭೀಮು ಇಂಥದಾಗ ಯಾಕೆ ಮಾಡಿದ್ರು? ಏನಕ್ಕಿನ ಆಳುಗಳ ಮ್ಯಾಗ ನಿಮಿತಿ ಹೊರ್ಸಕತ್ತಾಳ. ಏನ್ರು ಸೋಮು ಭೀಮು ಏನು ಒಟ್ಟ ಕಣ್ಣಿಗೆ ಬೀಳವಲ್ರಲ್ಲ? ಅಲ್ಲೋ ನಿಮ್ಮ ಗೌಡ್ತಿ ಏನೋ ಮಾತನಾಕತ್ತಾಳ, ನನಗಂತೂ ನಂಬಕ್ಕಾಗವಲ್ದ. ಏನದು ಸುದ್ದಿ? ಈಗ ಜೋಳ ತೊಡಗು ಮಾಡಿ ಇವತ್ತು ಗೌಡ್ರ ಮುಂದೆ ಹೇಳಿದ್ರೆ ನಮ್ಮ ತೆಗ್ದಾನಲ್ಲಿ ಇದು ಏನಾರು ಪ್ಲ್ಯಾನ್ ಮಾಡೋಣ. ಸೋಮು, ನಾ ಇಲ್ಲಿ ಮಾತಾಡಕತ್ತೀನಿ, ಮುಖ ತಲ ಹಾಕೊಂಡ್ ನಿತ್ರ ನಾ ಏನು ತಿಳ್ಕೊಬೇಕ? ಏನಾತಂತ ಹೇಳ್ರು? ಗೌಡ್ರ, ನಾವೇನು ಜೋಳ ತೊಡಗು ಮಾಡಿಲ್ಲ ರೀ. ಮಾರ್ಕೆಟ್ದಾಗ ಜೋಳಕ್ಕೆ ಚಲೋ ರೇಟ್ ಇತ್ತು, ಅದಕ್ಕೆ 100 ಚೀಲ ಜೋಳ ಮಾರಿದೀವಿ ರೀ. ಅದ್ರ ಪಟ್ಟಿ ನಮ್ಮಂತಲೇ ಇಟ್ಕೊಂಡಿವಿ. ಅದಕ್ಕೆ ಗೌಡ್ತಿಯಾರು 100 ಚೀಲ ತೊಡಗು ಮಾಡ್ರಿ ಅಂತ ನಿಮಿತಿ ವರ್ಷಾಕತ್ತಾರ. ನಾವೇನು ಅಂತ ತಪ್ಪು ಮಾಡಿಲ್ಲ ರೀ. ಹುಚ್ಚುಗೋಡ್ರ, ಬಾರಿಕಲ್ಲ ಹೊಲದ್ರ ಬಾ ನೀವ ಮಾಡ್ರಿ. ಪಟ್ಟಿ ಏಟು ಬತ್ತು, ಬೆಳಿ ಏಟು ಬತ್ತತ್ತ ಎಂದ್ರೆ ನಿಮ್ಗೆ ಕೇಳಿನ ಗೌಡ್ರ? ಅದ 100 ಚೀಲ ಸುದ್ದಿ ಮಾತಾಡ್ಕೊತ ಕೂತಿದ್ದೆ. ಗೌಡ್ತಾರ ಬಂದು ಕೇಳಿ ಬಾಯಿ ಬಂದಂಗ ಬೈದ್ ಬಿಟ್ರಿ. ಭೀಮು, ಸೋಮು, ಹೆಂಗಸರ ಬುದ್ಧಿ ಮೊಳಕಾಲ್ ತಳಗತ್ತ. ಗೌಡ್ತಿ ಅಂದ ಮಾತ ನಿಮ್ಮ ಮನಸ್ಸಿಗೆ ಹಚ್ಕೊಂಡ ನೀವೇನು ಹಳೆ ಮಾಡ್ಕೋಬೇಡ್ರಪ್ಪ. ಯಾಕಂದ್ರೆ ಹೊಲದ ಎಲ್ಲ ವ್ಯವಸ್ಥೆ ನಿಮ್ಗೆ ವಯಸ್ಸಿನ ಅಂದ ಬೆಳಕ ನಿಮ್ಮ ಜವಾಬ್ದಾರಿ ಇರ್ತದ, ನೀವು ಮಾಡುತ್ತ ಬರ್ರಿ. ಗೌಡ್ತಾರ ಹಂಗಂದ್ರು, ಗೌಡ್ರು ಹಿಂಗಂದ್ರು ಅಂತೇಳಿ ನೀವು ಮನಸ್ಸಿಗೆ ಹಚ್ಕೊಂಡು ನಮ್ಮ ಮನೆ ಕೆಲಸ ಬಿಡಕ್ಕೆ ಹೋಗ್ಬೇಡ್ರಿ. ಗೌಡ್ರ, ನಿಮಗೆ ಮೋಸ ಮಾಡೋದು ನಮ್ಮ ಮನಸ್ಸಿನಾಗ ಒಟ್ಟೆ ಇಲ್ರಿ. ಸೋಮು, ಭೀಮು, ಎಂಥ ಮಾತಾಡ್ತಿರೋ? ಮೋಸ ಮಾಡೋ ಮನಸ್ಸು ನಿಮ್ದಲ್ಲ. ಅದಕ್ಕೆ ಹೊನ್ನಟಿಗೆ ಹೊನ್ಮಲ್ಲೇಶ್ವರ ದೇವರ ಬಾರಿಕಲ್ಲ ನಿಮ್ಮನ್ನ ನಮ್ಮ ಮನ್ಯಾಗ ದುಡಿಸ್ಯಾನ. ನೀವು ಆಳುಗಳು ಅಂತೇಳಿ ನಾ ಎಂದೂ ತಿಳ್ಕೊಂಡಿಲ್ಲ. ನೀವು ನನ್ನ ತಾಮಗಳು ಇದ್ದಂಗೆ. ಹೊನ್ನಟಿಗೆ ಹೊನ್ಮಲ್ಲೇಶ್ವರ ದಯ ಇರ್ತಕ ನಮ್ಮ ಮನ್ಯಾಗ ದುಡ್ರಿಪ್ಪ. ಗೌಡ್ರ, ಗೌಡ್ತಾರ ಹಂಗೆ ಚುಚ್ಚಿ ಮಾತಾಡ್ಯಾರ ಅಂದ ಬಳಕ ನಿಮ್ಮ ಮನ್ಯಾಗ ದುಡಿ ಮನಸ್ಸ ಹೋಗ್ಬಿಟ್ಟದ್ರಿ. ಗೌಡ್ರ, ದುಡಿಯವ್ರಿಗೆ 108 ಅದ ರೀ. ಅದಕ್ಕೆ ನಿಮ್ಮೆಲ್ಲ ಲೆಕ್ಕಪತ್ರ ನಿಮಗೆ ಕೊಟ್ಟು ನಾವು ಬೇರೆ ಕಡೆ ದುಡಿಯಾಕ ಹೋಗ್ತೀವಿ. ಏ ಸೋಮು, ಎಂಥ ಮಾತು? ಬಾರನ ಬಾರಿಕಲ್ಲ ನೀವು ನಮ್ಮ ಮನ್ಯಾಗ ದುಡ್ಕೊತ ಬಂದಿರಿ. ಈಗ ಊರಾಗ ಗೊತ್ತಾರ ಏನು ಅನ್ಕೊಳಕಿಲ್ಲ? ಏನಪ್ಪ ಸೋಮು ಭೀಮು ಬಾರಿಕಲ್ಲ ಗೌಡ್ರನ್ನ ದುಡಿದ್ರು, ಯಾವುದೋ ಒಂದು ನಿಮಿತಿ ವರ್ಷ ಗೌಡ್ರ ಕೆಲಸ ಬಿಡಿಸ್ರು ಅಂತೇಳಿ ನಮ್ಮ ಹೆಸರು ಕೆಟ್ಟ ಮಾಡ್ಬೇಕತ್ತೀರೇನ? ನಾನು ಗೌಡ್ತರಿಗೆ ತಿಳಿಸಿ ಬುದ್ಧಿ ಮಾತು ಹೇಳ್ತೀನಿ. ನನ್ನ ಮನೆ ಹೊರಸ್ಲ ದಾಟಿ ನೀವು ಎಲ್ಲಿ ಹೋಗಬಾರ್ದು, ಇರುತ್ತಕ ನಮ್ಮ ಮನ್ಯಾಗ ದುಡ್ರಿ. ಏನು ಹೆಚ್ಕೊಂಬಿತ್ತು ಬಂದು ಕೇಳ್ರಿ. ಏನ ಇದನ್ನೆಲ್ಲ ಹಳ್ಯಾಳ ಮಾಡ್ಕೊಳಕ್ ಹೋಗ್ಬೇಡ್ರಿ. ಗೌಡ್ ಏನು ಹುಚ್ಚದಾನು, ನಿಕ್ಕ ಸಲಿಗೆ ಕೊಟ್ಟಾನ ಅಂದ ಬಳಕ ನಾವು ಧನ್ಯ ಹಾಕಿ ಬಿಡು. ಗೌಡ್ತಾರ ನಮ್ಮ ಮಾತು ಕೇಳಿಸ್ಕೊಂಡು ಗೌಡ್ರ ಮುಂದೆ ಹೇಳಿ ಎಲ್ಲಿ ನಮ್ಮ ಮರ್ಯಾದೆ ಕೇಳ್ತಾರತ್ ಮಾಡಿದ್ದೇವೆ. ಆದ್ರೆ ನಮ್ಗೆ ಮನೆಯ ಕೆಲಸ ಆದಂಗೈತೆ. ಭೀಮು, ಸಂಶಯದ ಮನುಷ್ಯಾಗ ದಿನ ತಲೆಯಾಗ ಚಿಂತೆ ಕಾಡೋದ. ಅದಕ್ಕೆ ಈ ಗೌಡ್ರ ಮನ್ಯಾಗ ಇರುತ್ತಕ್ಕ ಕೈಯಾಗೊಟ್ಟು ಏನಾರ ಮಾಡ್ಕೊ. ಮತ್ತು ನಮ್ಮ ಕೆಲ್ಸಕ್ಕೆ ಗೌಡ್ತಿ ಅಡ್ಡ ಆದ್ರಂದ್ರೆ ಏನು ಮಾಡೋದು? ಭೀಮು, ಇಲ್ಲಿ ಲಾಭ ನಮಗ ಆಗತ್ತೈತಿ, ಅದ್ರ ತಕ್ಕಂಗ ತಲೆ ಓಡಿಸನತ್ತ. ಅಂದ್ರೆ ನಿನ್ನ ಮಾತಿನ ಪ್ರಕಾರ ನಾಳೆ ಗೌಡ್ತಿನೂ ಮುಗಿಸ್ಬಿಡ್ದಾನೆ? ಗಾಡಿಗೆ ಕಿವಿ ಇರ್ತಾವ ಬಾ. ಗೌಡ್ತಾರೆ ಏನ್ರ ತಲೆ ಹಾಕೋಬೇಡ. ಸುಮ್ಮನೆ ನಾವತ್ತು ನಮ್ಮ ದಗದಾತಿಕ್ ಮಾಡ್ಕೋತಿರೋಣ. ಹೌದಪ್ಪ, ಅವ್ರು 108 ಕೆಲಸ ಹೇಳ್ತಾರೆ. ಸುಮ್ಮ ಗುಂಜು ಬೆಳೆದಾರು. ಗೌಡ್ರಿಗೆ ಏನಿಲ್ಲ ನಮ್ಸಿರೋ ಗೊತ್ತಿಲ್ಲ, ಆದ್ರ ಅನ್ನ ಆಗ್ದರ ಮನೆಗೆ ಕಣ್ಣ ಹಾಕ್ಬೇಡ್ರಿ. ಅವರ ನಾವೇನಂತ ಗೌಡ್ರಿಗೆ ಗೊತ್ತೈತ್ರಿ, ನಿಮಗೆ ಯಾಕೆ ತಿಳಿವಲ್ರಿ? ಗೌಡ್ರಿಗೆ ಹಾಳು ಯಾವುದು ಸುಳ್ಳು ಯಾವುದು ಒಂದು ಗೊತ್ತಾಗಂಗಿಲ್ಲ, ಆದ್ರೆ ನಮ್ದವ್ರನ್ನ ಆಳಂತ ತಿಳ್ಕೊಂಡ್ಬಿಡ್ತಾರ. ಗೌಡ್ರು ಏನು ಹೇಳಿದ್ರು ನಾವು ಒಟ್ಟೆ ಇಲ್ಲಂದಿಲ್ರಿ. ನಿಮ್ಗೆ ಇರ್ಲಾರ ನಂಬಿಕೆ ಅವ್ರಿಗೆ ಐತಲ್ಲ, ನಮ್ಗೆ ಅಟ್ಟ ಸಾಕು. ಗೌಡ್ರು ನಿಮ್ಮೆಗಿಟ್ರು ನಂಬಿಕೆ ತಕ್ಕಂತೆ ನೀವು ನಡೀರಪ್ಪ. ಪದ್ಮಾವತಿ, ದೇಸಾಯರ್ದು ಒಂದು 50 ಎಕರೆ ಹೊಲ ಐತಂತ. ಆ ಹೊಲ ತಗೊಳ್ಳೋ ಸಂಬಂಧ ಸ್ವಲ್ಪ ಮಾತುಕತೆ ಮಾತಾಡೋದೈತಿ. ನಾ 1-2 ದಿವಸ ಹುಬ್ಳಿಗೆ ಹೋಗಿ ಬರ್ತೀನಿ. ಅಲ್ರಿ, ಈಗ ಜಾಸ್ತಿನ ಕೊಳ್ಯಾಕತ್ತೈತಿ, ಅದನ್ನ ತಗೊಂಡ್ ನೀವೇನ್ ಮಾಡ್ತೀರಿ? ಎಲ್ಲದಕ್ಕೂ ಅಡ್ಡ ಆಗಬೇಡ. ದೊಡ್ಡ ಮಣಿತನ ಅಂದ ಬೆಳಕ ದೊಡ್ಡ ಆಸ್ತಿದ್ರೆ ಚಂದಲೇನ? ಏನಂದ್ರು ಒಟ್ಟೆ ಎಲ್ಲದಕ್ಕೂ ಅಡ್ಡ ಆಗತ್ತಿ ನೀನು. ರೀ, ಹೋಗುದ್ ಹೋಗ್ತೀರಿ, ಸ್ವಲ್ಪ ಲೆಕ್ಕ ಪತ್ರ ಎಷ್ಟಾತಂತ ವಿಚಾರ್ಸ್ ಹೋಗ್ರಿ. ಪದ್ಮಾವತಿ, ಎಲ್ಲ ಲೆಕ್ಕಪತ್ರ ಕರೆಕ್ಟ್ ಐತಿ. ಇನ್ನೇನು ಸೋಮು 100 ಚೀಲ ಜೋಳದ ಪಟ್ಟಿ ಅಟ್ಟ ಕೊಡ್ಬೇಕು, ಅದಿಷ್ಟ ಉಳ್ದೈತಿ. ಅದಿಷ್ಟು ನಿನ್ನ ಕೈ ತಂದು ಮುಟ್ಟಿಸ್ತಾನ.
ಈಗ ಕೇಳ್ಕೊತಿದ್ರೆ ನಂಗೆ ಟೈಮ್ ಆಕೈತಿ. ರೀ ಹಿಂಗ ಮುಗ್ಗುಳ್ತನ ಮಾಡಿದ್ರ ಮುಂದ್ ಬಾಳ ಹೆರೇನ್ ಐತಿ. ನಿನ್ನ ಮನಸ್ಸಿಗೆ ಯಾಕೆ ಹಳ್ಯಾಳ ಮಾಡಲಿ. ಇರ್ಲಿ, ಸೋಮು ಭೀಮು ಯಾಕಡೆ ಅದಾರ? ರೀ ಎತ್ತಿನ ದೋಣ್ಯಾಗ ಅದಾರ, ಸ್ವಲ್ಪ ವಿಚಾರಿಸ್ರಿ. ಭೀಮು ಏನು ಬರ್ಬರ್ತಾ ಗೌಡ್ತಾರದು ಭಾಳ ಕಿರಿಕಿರಿ ಆಗಕತ್ತೈತಿ. ಈಗೀಗಂತರೂ ಭಾಳ ಕಿರಿಕಿರಿ ಮಾಡಕತ್ತಾರಪ್ಪ. ಹಿಂಗಾದ್ರೆ ನಮ್ಮ ಕೆಲಸ ಮಾಡಕ್ಕೆ ಮನಸ್ಸು ಬರೋದಿಲ್ಲ. ಈಗ ಮುಂದಿನ ವಿಚಾರ ಹೆಂಗೆ ಮಾಡೋದು ಹೇಳು. ಒಟ್ಟು ಈ ಗೌಡ್ರ ಮನಿ ಬಿಡಬಾರ್ದು. ಗೌಡ್ರಿಗೆ ನಮ್ಮ ಮ್ಯಾಲ ನಂಬಿಕೆ ಭಾಳ ಐತೆ. ಹೆಂಗಾರ ಮಾಡಿ ಗೌಡ್ತಾರನ್ನ ಇಲ್ಲ ಅನಿಸ್ಬಿಟ್ರೆ. ಅಲ್ಲ ನಾಲ್ಕು ಸುಳಿ ಮಕ್ಕಳ್ರೆ, ಉಂಡು ಮನಿ ಜಂತಿ ಅನ್ಸಾಕತ್ತೀರ. ಇಂಥ ದುರ್ಬುದ್ಧಿ ನಿಮ್ದು ಯಾಕ್ರು? ನನ್ನ ತಲೆಗೂ ಇದ ವಿಚಾರ ಹೊಳ್ಯಾಕತ್ತೈತಿ. ಇದಕ್ಕೆ ಹೆಂಗೆ ಉಪಾಯ ಮಾಡೋದು? ಗೌಡ್ತಾರಿಗೆ ಈ ದೇವ್ರ ಮೇಲೆ ಭಾಳ ನಂಬಿಕೆ ಐತೆ. ದೇವ್ರ ಪ್ರಸಾದ ಅಂತೇಳಿ ಪ್ರಸಾದೊಳಗೆ ವಿಷ ಹಾಕ್ಕೊಟ್ರೆ. ಸೋಮು ಭೀಮು, ಅನ್ನ ಹಾಕಿದ ಮನಿನ ಸರ್ವನಾಶ ಮಾಡಾಕತ್ತೀರಲ್ಲೋ. ಈಗಿನ ಕಾಲದಾಗ ನಾವು ಹುಷಾರಿರ್ಬೇಕಿತ್ತು. ನನ್ನ ಹೆಂಡತಿ ಕೇಳೋ ಮಾತಿನಕ್ಕಿಂತ ನಿಮ್ಮ ಮ್ಯಾಲ ನಂಬಿಕೆ ಇಟ್ಟಲ್ಲ, ಅದು ನನ್ನ ಹುಚ್ಚುತನ ಆತ. ಭೀಮು, ಈ ಉಪಾಯ ಭಾಳ ಚಲೋ ಹೇಳಿದೆ. ಇದನ್ನ ಭಾಳ ದಿನ ಬಿಡಬಾರ್ದು. ನಾ ಎಲ್ಲರ ಹುಬ್ಳಿಗೆ ಹೋದ್ನಿ ಅಂದ್ರೆ ನನ್ನ ಮನೆತನನ ಇವ್ರು ಸರ್ವನಾಶ ಮಾಡ್ತಾರೆ. ಆಸ್ತಿಗೆ ಆಸೆ ಪಡೋಕ್ಕಿಂತ ಮೊದಲು ನನ್ನ ಮನೆತನ ನಾವು ಉಳಿಸೋಬೇಕು. ಏನ್ಪ ಸೋಮು, ಏನ್ ಇವತ್ತು ಹಿಂಗ? ಅವರ ದೇವ್ರಿಗೆ ಹೋಗಿದ್ದೀವ್ರಿ, ನಿಮ್ಮ ಹೆಸರಲ್ಲೇ ಕಾಯಿ ಹೊಡಿಸಿದ್ವಿ. ಅದಕ್ಕೆ ಪ್ರಸಾದ ಕೊಟ್ಟರು, ಅದಕ್ಕೆ ನಿಮ್ಗೆ ಕೊಡಕ್ಕೆ ಬಂದಿದ್ದೀವಿ. ಯಪ್ಪ, ಇಷ್ಟು ಚಲೋ ಬುದ್ಧಿ ಕೊಟ್ನಲ್ಲ ದೇವ್ರು, ಅಷ್ಟೇ ಸಾಕು. ತೊಂಬರ್ರಿ. ಗೌಡ್ತಾರಿಗೆ ಈ ದೇವ್ರ ಮೇಲೆ ಭಾಳ ನಂಬಿಕೆ ಐತೆ. ದೇವ್ರ ಪ್ರಸಾದ ಅಂತೇಳಿ ಪ್ರಸಾದೊಳಗೆ ವಿಷ ಹಾಕ್ಕೊಟ್ರೆ. ದೇವ್ರ ಮ್ಯಾಗಿನ ಭಕ್ತಿ, ದೇವ್ರ ಪ್ರಸಾದ ನಾವು ಚಂದಿರ್ಲೇ ತಂದಿರಿ, ಹೌದಲ್ಲ? ಹೌದ್ರಿ ಗೌಡ್ರ, ನಮಗೆ ಅನ್ನ ಹಾಕಿದ ದನಿ ನೀವು ಚಂದ ಇರ್ಬೇಕಲ್ಲ. ಭೀಮು, ನಮ್ಮನ್ಯಾಗ ದುಡ್ದವ್ರು ನೀವು, ನಿಮ್ಮಿಂದ ನಮ್ಮ ಹಾಡಿ ತುಂಬತೈತಿ. ಮೊದಲ ನೀವು ಚಂದಿರ್ಬೇಕು, ಪ್ರಸಾದ ತೋರ್ ನೀವು. ಯಾಕೆ ಬಸೋಮು, ದೇವ್ರ ಪ್ರಸಾದ ಐತಿದ್ದು, ನಾವು ಚಂದಿರ್ಲ ತಂದಿಲ್ಲ. ಯಾಕೆ ನೀವು ಚಂದಿರ್ಲ ಅಂತ ನಾವು ಬಯಸೋದು ತಪ್ಪಾಕೈತೇನ? ಪದ್ಮಾವತಿ, ಪ್ರಸಾದ ಕೊಡು ಮೊದಲು ಅವ್ರಿಗೆ. ಯಾಕೋ ಗೌಡ್ರು ಪ್ರಸಾದ ತಿನ್ನಂತಾರಪ್ಪ, ಇದ್ರಿ. ಹೇ ಬೇಡ್ರಿ, ನಾವು ತಿಂದು ಬಂದೇವ್ರಿ ಅಲ್ಲಿ. ನೀವು ತಿಂದು ಬಂದಿದ್ದು ದೇವ್ರ ಪ್ರಸಾದ, ನಮಗೆ ತಂದಿದ್ದು ವಿಷದ ಪ್ರಸಾದ. ಹೇ ನೋಡ್ರೆ, ನಾವಿಂತ ತೆಗೆದ ಮಾಡ್ತೇವ್ರೆ. ನೀವು ಇಂಥ ದಗದ ಮಾಡೋದಿಲ್ಲಪ್ಪ, ನಿಮ್ಮ ನೀಚ ಬುದ್ಧಿ ಇಂಥ ದಗದ ಮಾಡ್ಸಕತ್ತೈತಿ. ಏನಪ್ಪ ಇದು? ಅನ್ನ ಹಾಕಿದ ಮನೆಗೆ ವಿಷ ಹಾಕುವುದಾ? ನಮ್ಮ ಮನ್ಯಾಗ ಬಾರಿ ಕಲಾ ದುಡಿದ್ರಿ, ಇಂದು ಬದಲಾಕಿರಿ, ನಾಳೆ ಬದಲಾಕಿರಿ ಅಂತ ನಾವು ತಿಳ್ಕೊಂಡು ಸುಮ್ಮಿದ್ರೆ ನಮ್ಮ ಜೀವ ಹೊಡ್ಯಾಕ ನಿಂತಿರಲ್ಲೋ. ನಿಮ್ಮ ನೀಚ ಬುದ್ಧಿ ಸಂಬಂಧ ನಮ್ಮ ಮನಿನ ಮುರ್ಯಾಕ ನಿಂತಿರಲ್ಲೋ. ಇದ್ರಾಗ ವಿಷ ಇಲ್ರಿ, ಪ್ರಸಾದಕ್ಕೆ ಯಾರ ವಿಷ ಅಂತಾರೆ? ಇದು ದೇವ್ರ ಪರೀಕ್ಷೆ ಐತಿ. ವಿಷ ಇಲ್ಲ ಅಂತಂದ್ರ ಈ ಪ್ರಸಾದ ನೀನ ತಿನ್ನ. ಪದ್ಮಾವತಿ, ಅದನ್ನ ಹೆಂಗೆ ತಿಂತಾರ? ಯಾಕಂದ್ರೆ ಅವ್ರ ಜೀವ ಮ್ಯಾಗ ಅವ್ರಿಗೆ ಕಾಳಜಿ ಐತಿ. ಅವ್ರ ಜೀವ ಕಳಿಬೇಕಂದಿದ್ದು ನಮ್ಮಂತವ್ರದು. ಅವ್ರ ಜೀವ ಇಟ್ಕೊಳ್ಳೋರಲ್ಲ. ನೋಡ್ರೆ, ಇದ್ರಾಗ ವಿಷ ಐತೆ ಅಂತ ಹೇಳ್ತೀರಿ, ಇದ್ರಾಗ ವಿಷ ಇದ್ದಿದ್ದು ನಿಮ್ಗೆ ಹೆಂಗೆ ಗೊತ್ತ್ರಿ? ಯಾಕಪ್ಪ, ಎತ್ತಿನ ದವನ್ಯಾಗ ನೀವಿಬ್ರು ಮಾತಾಡಿದ ನಾ ಕೇಳ್ಸೊಂಡ್ ಮಾಡ್ರಿ ಅಣ್ಣ. ಈ ಮನ್ಯಾಗ ಗೌಡ್ತಿಂದ ಕಿರಿಕಿರಿ ಆಗಕೈತೆ ಅಂತೇಳಿ ಗೌಡ್ತಿನ ಮುಗಿಸೋ ಪ್ಲ್ಯಾನ್ ಮಾಡಿದವ್ರು ನೀವಿಬ್ರು. ರೀ,
ಇಂಥ ನೀಚ್ ಕೆಲಸ ಇವ್ರು ಮಾಡಕತ್ತಾರ. ಪದ್ಮಾವತಿ, ನೀ ಹೇಳ್ದಾಗೊಮ್ಮೆ ಇವ್ರು ಹಿಂಗೆ ಮಾಡಾಕ್ತಾರ ಅನ್ನೋದು ನಾನು ತಲೆಗ ಹಾಕೊಂಡಿದ್ದಿಲ್ಲ. ಆದ್ರೆ ನನ್ನ ಕಿವಿಯಾರೆ ಕೇಳಿದ ಮ್ಯಾಗ, ನನ್ನ ಕಣ್ಣಾರೆ ಕಣ್ಣ ಮ್ಯಾಗ ಇವ್ರು ಇಂಥ ನೀಚ್ ಬುದ್ಧಿ ಐತಿ ಅನ್ನೋದು ತಿಳಿದು ಹೋದ್ರು. ಸೋಮು, ಈ ಪ್ರಸಾದ ಒಳಗೆ ವಿಷ ಇಲ್ಲ ಅನ್ನೋದ ಕರೆ ಇತ್ತಂದ್ರೆ ನಮ್ಮ ಮ್ಯಾಗ ನಿಮ್ಗೆ ಅಷ್ಟು ನಂಬಿಕೆ ಇತ್ತಂದ್ರೆ ಈ ಪ್ರಸಾದ ನೀನ ತಿನ್ನು. ಯಾಕೋ ನಿಮ್ಮ ಜೀವನ ಮ್ಯಾಗ ನಿಮಗೆ ಕಾಳಜಿ ಐತಿಲ್ಲ? ಗೌಡ್ರ, ರೊಕ್ಕಕ್ಕೆ ಆಸೆ ಪಟ್ಟ ಮನೆ ತಿನ್ನು ಕೆಲಸ ಮಾಡೀವ್ರಿ, ದಯವಿಟ್ಟು ನನ್ನ ಕ್ಷಮಿಸ್ರಿ. ಕೇಳೋರಿಲ್ಲ ಹೇಳೋರಿಲ್ಲ ನಾನು ಇಂಥ ಬುದ್ಧಿ ತಲೆ ಹೋಯ್ತ್ರಿ. ಕ್ಷಮಿಸು ಗುಣ ಇದ್ರೆ ದಯವಿಟ್ಟು ಕ್ಷಮಿಸ್ರಿ. ಸೋಮು, ಭೀಮು, ಮಾಡೋದಾಗ ಮಾಡ್ರಿ, ಮ್ಯಾಗ ಹೇಳ್ರಿ. ಸೋಮು, ಭೀಮು, ನಮ್ಮ ಮನ್ಯಾಗ ನಂಬಿಕೆಂದಿದ್ದವ್ರಿಗೆ ನಮ್ಮ ಮನೆ ಮಕ್ಕಳು ತಿಳ್ಕೊಟ್ಟೇವಿ. ಆದ್ರೆ ಒಮ್ಮೆ ನಂಬಿಕೆ ಕೆಟ್ಟರೆ ನಾವು ಯಾರನ್ನೂ ಹೊಳ್ಳಿ ನೋಡೋದಿಲ್ಲ. ನಿನಗೆ 10 ಎಕರೆ, ನಿನಗೆ 10 ಎಕರೆ ಹೊಲ ಹಚ್ತೀನಿ, ನಮ್ಮ ಮನೆ ಬಿಟ್ಟು ಹೋಗ್ಬಿಡ್ರಪ್ಪ. ಮತ್ತೆ ಎಕರೆ ಹೊಲ ತಗೊಂಡು ಎಲ್ಲರ ಜೀವನ ಮಾಡಿ ಹೋಗ್ರಪ್ಪ. ಅವರ ವಿಷಯ ಹಾಕಿದ ಈ ಪಾಪಿಗೆ 10 ಎಕರೆ ಹೊಲ ಹಚ್ತೀನಿ ಅಂದ್ರಲ್ಲ, ಬ್ಯಾಡ್ರಿ. ನಾವು ಸಾಹಿತ್ಯಕ ನಿಮ್ಮ ಮನ್ಯಾಗ ದುಡ್ತೀವಿ, ಬ್ಯಾಡ್ರಿ. 1 ರೂಪಾಯಿಗೂ ನಾವು ಆಸೆ ಪಡಂಗಿಲ್ಲ. ಈ ಜೀವ ಇದ್ರು ನಿಮ್ಮ ಮನ್ಯಾಗ, ಸತ್ರು ನಿಮ್ಮ ಮನ್ಯಾಗ. ಗೌಡ್ರ, ಹುಚ್ಚು ಬುದ್ಧಿ ಮಾತು ಕೇಳಿ ನಿಮ್ಮ ನಂಬಿಕೆನ ಕಳ್ಕೊಂಡೆ. ಬ್ಯಾಡ್ರಿ, ಗುರುತಾಗ ನಿಮ್ಮ ಸೇವೆನ ಮಾಡ್ತೀನಿ, ನಿಮ್ಮ ಋಣದಾಯ ಇರ್ತೀನಿ. ಬ್ಯಾಡ್ರಪ್ಪ, ಈಗಿನ ಕಾಲದಾಗ ಎಡಗೈಯ ವಿಶ್ವಾಸ ಬಲಗೈಗೆ ಇರೋದಿಲ್ಲ. ಅಂಥದ್ರಾಗ ಇಂಥ ಕೆಲಸ ಮಾಡಿದ ನಿಮ್ಮನ್ನ ಹೊಳ್ಳಿ ನಮ್ಮ ನ್ಯಾಗ ಹೆಂಗೆ ಇಟ್ಟುಕೊಳ್ಳೋದು? ಗೌಡರ ಋಣ ಅಂದ್ರೆ ಸಾಹಿತ್ಯ ಕಾಲ 10 ತೆನಿ ಹೋದ್ರು ಹೆಸರು ಉಳಿಬೇಕು. ಆದ್ರೆ ನೀವು ಮಾಡಿದ್ದಾಗದ ಇಡೀ ಊರಾಗ ಗೊತ್ತಾತಂದ್ರೆ ನಮ್ಮ ಗೌಡ್ರ ಮನಿ ಮರ್ಯಾದೆನ ಹೋಗೋದು. ಗೌಡ್ರ, ನಿಮಗೆ ಮೋಸ ಮಾಡಿದ ಪಾಪಿಗಳು ಭೂಮಿ ಮೇಲೆ ಇರಬಾರ್ದ್ರಿ. ಬ್ಯಾಡ್ರಪ್ಪ, ನಿಮಗ್ ಕೊಳ್ಳುವಷ್ಟು ನೀಚ್ ಬುದ್ಧಿ ನಮಗಿಲ್ಲ. ಸೋಮು, ಭೀಮು, ನಿಮ್ಮ್ಯಾಗ ಈಗ ನಂಬಿಕೆ ಬರಾಕತ್ತದ. ಇನ್ನೊಮ್ಮೆ ಯಾವತ್ತು ಕನಸು ಮನಸ್ಸಿನಾಗೂ ಇಂಥ ದಗದ ಮಾಡಬೇಡ. ಹೋಗ್ರಿ, ಒಂದು 10 ದಿವಸ ಸುಧಾರಿಸೋಂಬರಿ, ಆಮೇಲೆ ಬಂದ ಮುಖ ತೋರಿಸ್ರಿ. ನಡಿ.